ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಜನತಾ ಪ್ಲಾಟ್ನ ನಿವಾಸಿಗಳಾದ ಶಫೀಕ್ ಬೇಪಾರಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಮುಧೋಳ ತಾಲೂಕು ಅಲ್ಪಸಂಖ್ಯಾತ ಘಟಕ ತಾಲೂಕು ಅಧ್ಯಕ್ಷರಾಗಿ ಹಲವಾರು ಜನರಿಗೆ ಸಹಾಯಕವಾಗುವ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಮತ್ತು ಕರವೇ ವತಿಯಿಂದ ಹಲವಾರು ಜನಪರ ಹೋರಾಟಗಳಲ್ಲೂ ಕೂಡ ಪಾಲ್ಗೊಂಡವರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ದುಡಿದವರು, ಸಮಾಜದಲ್ಲಿ ಗುರುತಿಸಿಕೊಂಡವರು. ಅಂತೆಯೇ ಶಫೀಕ್ ಬೇಪಾರಿ ಅವರ ಕಾರ್ಯಕ್ಷಮತೆ ಮತ್ತು ಪಕ್ಷನಿಷ್ಠತೆಯನ್ನು ಗುರುತಿಸಿ ಕಾಂಗ್ರೆಸ್ ಪ್ರದೇಶ ಕಮಿಟಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ಸಂಘಟನೆಯ ಜವಾಬ್ದಾರಿಯನ್ನ ಅವರಿಗೆ ಹೊರಿಸಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡ ಅವರು ಶಫೀಕ್ ಬೇಪಾರಿ ಅವರ ಮನೆಗೆ ಬಂದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಶಫೀಕ್ ಬೇಪಾರಿ ಮತ್ತು ಅವರ ಸಮಾಜ ಮತ್ತು ಕಾರ್ಯಕರ್ತರಿಗೆ ಶುಭ ಕೋರಿದ್ದಾರೆ. ಶಫೀಕ್ ಬೇಪಾರಿ ಅವರ ಮನೆಗೆ ಬಂದು ಅವರ ಒಂದು ಪ್ರೀತಿ ಅಭಿಮಾನ ಸಾಕಷ್ಟು ಆತ್ಮೀಯತೆಯಿಂದ ಇವತ್ತು ನಮಗೆ ಅವರು ಸನ್ಮಾನಿಸಿದರು. ನಿಜವಾಗ್ಲೂ ಅವ್ರ ಕುಟುಂಬದ ಜೊತೆ ಇವತ್ತು ಭೇಟಿಯನ್ನು ಮಾಡುವಂಥ ಒಂದು ಸಂದರ್ಭ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನಷ್ಟು ಸಂಘಟನೆ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ರಾಜ್ಯದ ಸಂಘಟನೆಯಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ರಾಜ್ಯಾದ್ಯಂತ ಇವತ್ತು ಒಂದು ಸಮಾಜ ಸಂಘಟನೆಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಇವತ್ತು ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಘಟನೆ. ಅವರ ನೇತೃತ್ವದಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಸಮಾಜದ ಸಂಘಟನೆ ಒಂದು ಒಳ್ಳೆಯ ರೀತಿ ನಡೀಲಿ ಮತ್ತು ಅವರಿಂದ ಸಮಾಜಕ್ಕೊಂದು ದೊಡ್ಡ ಕೊಡುಗೆ ಸಿಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒಂದು ನನ್ನ ಆಶಾಭಾವನೆಯನ್ನು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಜವಳಿ ನಿಗಮದ ಮಾಜಿ ಉಪಾಧ್ಯಕ್ಷ ನಜೀರ್ ಕಂಗನೊಳ್ಳಿ, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಎಡೋಳ್ಳಿ, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಅನ್ವರ್ ಮುಮೀನ್, ಅಲ್ಶಿಫಾ ಫೌಂಡೇಶನ್ ಅಧ್ಯಕ್ಷ ಆಶಿಮ್ ಜಕ್ಲಿ, ದಾದಾಬೇಗ್ ಜಮಾದಾರ್, ರಾಜು ಬೇಪಾರಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಗೂ ಕರ್ನಾಟಕ KPCC ಸಂಚಾಲಕರಾಗಿ ನನಗೆ ಆಯ್ಕೆ ಮಾಡಿದ್ದಕ್ಕೆ ಅವರು ನನ್ನ ಮನೆಗೆ ಆಗಮಿಸಿ ಕೂಡ ಧನ್ಯವಾದಗಳು. ಇದೇ ರೀತಿ ನನಗೆ ಸಮಾಜ ಸೇವೆಯಲ್ಲಿ ಒಂದು ಕೆಲಸವನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ. ನಾನು ನನ್ನ ತನ ಮನ ಧನದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ನಿಷ್ಠಾವಂತನಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಸೇವೆ ಮಾಡುತ್ತಾ ಒಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ, ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ, ಸತೀಶ್ ಬಂಡೇಗೌಡರವರಿಗೆ ಹಾಗೂ ನನ್ನ ಉಮಾಶ್ರೀ ಮೇಡಮ್ ಅವರಿಗೆ ಹಾಗೂ ನಮ್ಮ CM ಇಬ್ರಾಹಿಂ ಸಾಹೇಬರಿಗೆ ಹಾಗೂ ಸಯೀದ್ ಅಹಮದ್ ಹಾಗೂ ಜೀನತ್ ಕಂಗ್ಸಾಲಿ ಮೇಡಮ್ ಅವರಿಗೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳಿ ನನಗೆ ಎರಡು ಮಾತನ್ನು. ಹಬ್ಬ ಹರಿದಿನಗಳು ಬಂದ್ವಲ್ಲ. ಅಯ್ಯೋ ಸ್ಕೂಲ್ಗಳು ಆರಂಭ ಆದ್ವಲ್ಲ. ಅಯ್ಯೋ ಮದುವೆ ಮುಂಜುವೆ ಕೂಡ ಬಂದ್ವಲ್ಲ. ಪಾರ್ಟಿ ಫಂಕ್ಷನ್ ಕೂಡ ಆರಂಭವಾದ್ವಲ್ಲ. ನಾನು ಆಫೀಸಿಗೆ ಹೋಗ್ಲಿಕ್ಕೆ ಒಳ್ಳೆ ಯೂನಿಫಾರ್ಮ್ ಹೊಲಿಸ್ಬೇಕು. ಯೂನಿಫಾರ್ಮ್ ನೀಟಾಗಿ ಫಿಟ್ ಆಗಿರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು. ಇವು ಎಲ್ಲವೂ ಒಂದೇ ಕಡೆ ಸಿಗ್ಬೋದಾ? ಹಾಗಾದ್ರೆ ಯಾಕೆ ತಡ? ಝೂಮ್ ಆಪರೇಲ್ಸ್ ಗಾರ್ಮೆಂಟ್ಸ್ ಅಂಡ್ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಮಾರ್ಕೆಟ್ ಬನ್ನಿ, ಅಲ್ಲೇ ಹೋಗೋಣ. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಬೇಕಾದ
ಎಲ್ಲ ವೆರೈಟಿ ಬಟ್ಟೆಗಳು ಈ ಒಂದೇ ಮಾರ್ಕೆಟ್ನಲ್ಲಿ ನಮಗೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಇದೇ ಮಳಿಗೆಯಲ್ಲಿ ನಮಗೆ ಬ್ಲ್ಯಾಂಕೆಟ್ಸ್, ಬೇಡ್ ಶೀಟ್, ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಆಫೀಸ್ ಬ್ಯಾಗ್, ಮಾಡರ್ನ್ ಬ್ಯಾಗ್ಸ್ಗಳು ಸಿಗುತ್ತವೆ. ಯಾವುದೇ ಸೀಸನ್ ಇದ್ರೂ ಎಲ್ಲ ಕಾಲಕ್ಕೂ ಅವಶ್ಯಕವಿರುವ ಎಲ್ಲ ವಸ್ತುಗಳನ್ನು ನಾವಿಲ್ಲಿ ಕಾಣಬಹುದು. ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳು ಮಾತ್ರವಲ್ಲದೆ ಬ್ಯಾಗ್ಸ್ ಹಾಗೂ ಯೂನಿಫಾರ್ಮ್ಗಳು ಕೂಡ ದೊರೆಯುತ್ತವೆ. ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಗಾರ್ಮೆಂಟ್ಸ್ನಲ್ಲಿ ಬಟ್ಟೆ ಮತ್ತು ಬ್ಯಾಗ್ಗಳನ್ನು ಸ್ಟಿಚ್ ಮಾಡಿ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಆರ್ಡರ್ ಕೊಟ್ಟು ಕೂಡ ನಮಗೆ ಬೇಕಾದ ಯೂನಿಫಾರ್ಮ್, ಬ್ಯಾಗ್ ಮತ್ತು ಬಟ್ಟೆಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡಿಸಬಹುದಾಗಿದೆ. ಹಾಗಾದ್ರೆ ತಡ ಯಾಕೆ, ಜೂಮ್ ಅಪ್ರೈಲ್ಸ್ಗೆ ಒಮ್ಮೆ ಭೇಟಿ ಕೊಡಿ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ. ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ. ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಹಿಂದೆ ಸಂಪರ್ಕಿಸಿ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ರನ್ನ ಸರ್ಕಲ್ ಹತ್ತಿರ, ರನ್ ಟಿವಿ ಆಫೀಸ್ ಕೆಳಗಡೆ, ಪುಂಡೆ ಬಿಲ್ಡಿಂಗ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.